ಯೂಟ್ಯೂಬ್ ಎಕ್ಸ್ಕ್ಲೂಸಿವ್. ಅವರು ಅವನಿಗೆ ಶೇಕ್ ಇಟ್ಕೊಟ್ಟಿದ್ದ, ಅದಕ್ಕೆ ಅವ್ನು ನಮ್ಮನ್ನು ಫಾಲೋ ಮಾಡ್ತಿದ್ದ. ಹಾಂ ಅಲ್ಬಾ, ಆರ್ಟ್ಸ್ ವೆರಿ ಗುಡ್. ಇದು ಕ್ಯಾಮಲ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಕೊನ್ನಿಚಿವಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾಕಪ್ಪ ವೀಡಿಯೋಸ್ ಅಪ್ಲೋಡೇ ಮಾಡ್ತಾಯಿಲ್ಲ ಇವರು ಅಂತ ಎಲ್ಲರೂ ನಂಗೆ ಆಲ್ಮೋಸ್ಟ್ ಎಷ್ಟೊಂದು ಜನ ಕೇಳಿದ್ರಿ. ಯಾಕೆ ಅಂದರೆ ನಮ್ಮ ಪೇರೆಂಟ್ಸ್ ಬಂದಿದ್ದರು. ಸೊ ಅವರು ಆಲ್ಮೋಸ್ಟ್ 2 months ಇದ್ದರು. ಅವ್ರಿಗೆ ಪ್ಲೇಸಸ್ ತೋರಿಸೋದು, ಪ್ಲೇಸಸ್ಗೆಲ್ಲ ಓಡಾಡೋದು ಅದೇ ಆಗೋಗಿತ್ತು. ಸೊ ಹಾಗಾಗಿ ಈಗ ಅವರು ವಾಪಸ್ ರಿಟರ್ನ್ ಆಗಿದ್ದಾರೆ ಇಂಡಿಯಾಗೆ. ಸೊ ಈಗ ಸ್ವಲ್ಪ ನನಗೆ ಟೈಮ್ ಸಿಗುತ್ತೆ. ಟೈಮ್ ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಈ 2026 ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಹೊಸ ವರ್ಷಕ್ಕೆ ಹೊಸ ವೀಡಿಯೋ ಬಿಡ್ತಾ ನಾನು ಹೊಸ ವರ್ಷನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ವಿಶೇಷತೆ ಅಂದರೆ, ಇವತ್ತು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇಂಡಿಯನ್ ಫ್ರೆಂಡ್ಸು 2 ಫ್ಯಾಮಿಲಿ ಬರ್ತಾ ಇದ್ದಾರೆ, ಜಾಯ್ನ್ ಆಗ್ತಾ ಇದ್ದಾರೆ. ಈ ಕಡೆಯಿಂದ ನಾನು ಸಕುರ ಜಾಯ್ನ್ ಆಗ್ತಾ ಇದ್ದೀವಿ. ಅವ್ರಿಗೂ ಮಕ್ಕಳಿದ್ದಾರೆ. ಸೊ ಸಕುರಾಗೂ ಜೊತೆ ಆಗ್ತಾರೆ. ಬಟ್ ಅವರೆಲ್ಲ ದೊಡ್ಡವರು ಆಲ್ರೆಡಿ. ಗುಡ್ ಮಾರ್ನಿಂಗ್ ಹೇಳ. ನಮಗಂತೂ ಇಲ್ಲಿ ವೆದರು ಚಳಿ ಸಕ್ಕಾಬಟ್ಟೆ ಸ್ಟಾರ್ಟ್ ಆಗಿದೆ. ವಿಂಟರು ಜಪಾನಲ್ಲಂತೂ ಫುಲ್ಲು ಫ್ರೀಸಿಂಗ್ ಆಗಿದೆ. ಸಖತ್ತು ಬೇಗ ಸ್ಟಾರ್ಟ್ ಆಗೋಯ್ತು ಕೋಲ್ಡೆಲ್ಲ. ಕಾವು ಇದು, ಹಾಂ ಬುಲ್. ಇದು ಹಾಂ, ಇದು ಡಾಗ್. ಆರ್ಟ್ಸ್ ವೆರಿ ಗುಡ್. ಇದು ಕ್ಯಾಮಲ್ ವೆರಿ ಗುಡ್. ಇದು ಪಪ್ಪ ಜೊತೆ ಆಡ್ತೀಯಾ? ಎಲ್ಲಿ ಪಪ್ಪ? ಬಾ ಇಲ್ಲಿ ಬಾ. ಹಾಂ ಅಲ್ಲಿ ಬಾ. ಅಶ್ವಿನಿ, ನನ್ನ ಫ್ರೆಂಡ್ ಅಶ್ವಿನಿ. ಸಕುರ ಹಾಯ್ ಎಲ್ಲ. ಸುಮಾ, ನನ್ನ ಫ್ರೆಂಡ್ ಸುಮಾ. ಹಾಯ್. ಅವ್ರಿಬ್ರು ಅಲ್ಲಿ ಆಟ ಆಡ್ತಾ ಇದ್ದಾರೆ. ವಾಗ್ಮಿ ಆ್ಯಂಡ್ ದಟ್ ಈಸ್ ವಂಶಿ. ನೀನು ಹೋಗು, ರನ್ ಮಾಡೋಗು, ಹೋಗು. ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋ ಅಷ್ಟೆಲ್ಲ ಆಲ್ಮೋಸ್ಟ್ ಎಲ್ಲ ಲಂಚ್ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಫಸ್ಟ್ ಊಟಕ್ಕೆ ಪ್ಲಾನ್ ಮಾಡೋಣ ಅಂತ ಅಂದ್ಬಿಟ್ಟು ಸೈಜ್ ಏರಿಯಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವರಿಬ್ರು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಸೈಜ್ ಏರಿಯಾ ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ ನಮಗೆ. ನಾನ್ ವೆಜ್ ಆಗಿದ್ದಿದ್ರೆ ಬೇರೆ ಬೇರೆ ಟ್ರೈ ಮಾಡಿಸೋದಿತ್ತು. ಸೈಜ್ ಏರಿಯಾ ಬಂದು ಇಟಾಲಿಯನ್ ರೆಸ್ಟೋರೆಂಟು. ಸೊ ಇಲ್ಲಿ ಬರೀ ನಮಗೆ ಪಿಜ್ಜಾ, ನೂಡಲ್ಸು ಆ ಥರ ಸಿಗುತ್ತೆ. ಸೊ ಅವ್ರಿಗೂ ವೆಜಿಟೇರಿಯನ್ಸ್ ಆಪ್ಷನ್ಸ್ ತುಂಬ ಇರೋದ್ರಿಂದ ಇದೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ ನಾವು. ಅವಳೆಲ್ಲ ತಿಂತಾಳೆ. ನನಗೆ ಥ್ಯಾಂಕ್ ಯು ವಂಶಿ. ಶ್ರಿಂಪ್ ತಿಂತಿದ್ದಾಳೆ ಸಕುರ ಅಲ್ಲಮ್ಮ. ವಾಗ್ಮಿ ಏನು ತಿಂತಿದ್ದಾಳೆ ಇಲ್ವಾ? ಬಾಳ್ ವಂಶಿಗೆ ತಿಂದಿದ್ದಾನೆ. ಪೋಸ್ಟ್ ಕಾರ್ಡ್ ಬರೀತಾ ಇದ್ದಾರೆ. ಆಗಲೇ ಜಾಪನೀಸಲ್ಲಿ ನೇಮ್ ಬರೆಯೋದೆಲ್ಲ ಕಲ್ತ್ಬಿಟ್ರೆ ಸೂಪರ್ ಅಲ್ಲ? ಓಕೆ. ಸಕುರ ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ಲು ಊಟ ಆದಮೇಲೆ. ಸೊ ಅವರಿಬ್ರು ಸ್ವಲ್ಪ ಹೊತ್ತು ಇಲ್ಲಿ ಪ್ಲೇ ಏರಿಯಾದಲ್ಲಿ ಆಟ ಆಡ್ಕೊಂಡಿದ್ರು. ಅಲ್ಲಿಂದ ನಾವು ಬಂದಿದ್ದು ಕಾಫಿ ಶಾಪ್ಗೆ. ವಂಶಿಕ್ ಏನಾಯ್ತಾ? ಫಾಲೋ ಮಾಡ್ತಿಲ್ಲ, ಹಂಟ್ ಮಾಡ್ತಿಲ್ಲ. ಸ್ಟಾಕರ್. ಈಗ ಫಸ್ಟಿಂದ ಹೇಳಿ ಸ್ಟೋರಿ. ಯೂಟ್ಯೂಬ್ ಎಕ್ಸ್ಕ್ಲೂಸಿವ್. ಹೇಳಪ್ಪ, ಏನಾಯ್ತು? ಆಟ ಆಡಬೇಕಾದ್ರೆ ಅದಕ್ಕೊಂದು ಗ್ರೌಂಡು, ಈ ಕಫೆ ಇದು ಪಕ್ಕದಲ್ಲಿ ಒಂದು ಗ್ರೌಂಡ್ ಇತ್ತು, ಪ್ಲೇ ಏರಿಯಾ. ಅಲ್ಲಿ ಯಾರೋ ಒಬ್ಬರು ಟಿ ಶರ್ಟ್ ಒಂದು ಬಂದ,
ಒಂದು ಮಾಮೂಲಿ ಗೊತ್ತಿರ್ಲಿಲ್ಲ ಫಾಲೋ ಮಾಡ್ತಿರೋದು ಅಂತ. ಆ ಮಕ್ಕಳೆಲ್ಲ ಆಟ ಆಡ್ತಿದ್ರು ಅಂತ ಆಟ ಆಡ್ತಾ ಇದ್ದ. ಆಮೇಲೆ ಇವನು ಈಚೆ ಹೋದ ಆಡಕ್ಕೆ, ಅವನು ಈಚೆ ಹೋದ. ಆಮೇಲೆ ನೋಡಿದ್ರೆ ನಾವು ಕಾಫಿಗೆ ಹೋಗೋಣ ಬನ್ನಿ ಅಂತ ಕಾಫಿಗೆ ಬಂದ್ವಿ. ಆಮೇಲೆ ನೋಡಿದ್ರೆ ನಮ್ಮ ಕಾಫಿಯಿಂದ ನಮ್ಮ ಜೊತೆನೂ ಬಂದ. ಆಮೇಲೆ ಗೊತ್ತಾಯ್ತು ಇವನು ಅವನಿಗೆ ಶೇಕ್ ಎಟ್ ಕೊಟ್ಟಿದ್ದ, ಶೇಕ್ ಎಟ್ ಕೊಟ್ಬಿಟ್ಟು ಬಂದಿದ್ದ. ಅದಕ್ಕೆ ಅವ್ನು ನಮ್ಮನ್ನು ಫಾಲೋ ಮಾಡ್ತಿದ್ದ ಅಂತ. ತರಕ್ಕೆ ಹೋದಾಗ ಅಲ್ಲೇ ಬಂದಿದ್ದ ಅವನು. ಆಮೇಲೆ ಈಗ ಹೋದ. ಫಾಲೋ ಮಾಡ್ತಿದ್ದ, ಮಾಡೋದು ಗೊತ್ತಿರಲಿಲ್ಲ, ಸುಮ್ಮನೆ ಬಾಯ್ ಮಾಡ್ತಿದ್ದಾನೆ ಅನ್ಕೊಂಡ್ವಿ. ಫ್ರೆಂಡ್ಲಿ ಮೇ ಬಿ ಕೈ ಶೇಕ್ ಹ್ಯಾಂಡ್ ಮಾಡ್ತಾರೆ ಮೋಸ್ಟ್ಲಿ ಅವ್ರ ಜೊತೆ. ಅದು ಅದೇ ಮೈಂಡು ಸರಿ ಇಲ್ಲಲ್ಲ, ಮೇ ಬಿ ಅದು ಫ್ರೆಂಡ್ಲಿ ನೇಚರ್ಗೆ ಬಂದಿರ್ಬೋದು. ಬಟ್ ಅದು ನಮಗೆ ಭಯ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಸ್ಟಾಕರ್ ಕತೆ. ಬಿಸ್ಕೆಟ್ ತೊಗೊಂಡಿದ್ದಾಳೆ. ವಾಗ್ಮಿ ಚಾಯ್ ತೊಗೊಂಡಿದ್ದೀನಿ ನಾನು. ಚಾಯ್, ಇಂಡಿಯಾ ಚಾಯ್ ಜಪಾನಲ್ಲಿ ಸಿಗ್ತಾ ಇದೆ. ಎಸ್ ಯು ಆರ್ ರೈಟ್. ನಿಂತ್ಕೊಂಡು ಚಿಯರ್ಸ್. ಯಾರಿದ್ದು? ಮೇಘನಾ. ಓಕೆ, ಇದರಲ್ಲಿ ತೋರಿಸು ಬಾಡಿಯಲ್ಲಿದೆ ಅಂತ. ಹೌದಾ? ಓಕೆ. ಹಾಂ ಹಾಂ ಹಾಂ, ಇದು ನಾನಂತೆ. ಎಷ್ಟು ಚೆನ್ನಾಗಿ ಬರ್ತಿದ್ದಾಳೆ ನಮ್ಮ ಹುಡುಗಿ. ಆರ್ಟು, ಇವರು ಆರ್ಟಿಸ್ಟ್, ಇವರು ಆರ್ಟಿಸ್ಟ್ ಮದರು. ನಾನೇ ಅದಕ್ಕೆ ನನ್ನ ಫ್ರೆಂಡ್ ಇದ್ಮೇಲೆ ಬಂದೆ. ಕಾಂಪಿಟೇಷನ್ ಆಗಿದ್ದಾರೆ ಇಲ್ಲಿ ಈಗ. ಇವರೊಬ್ರು ಆರ್ಟಿಸ್ಟ್, ಇವರೊಬ್ರು ಆರ್ಟಿಸ್ಟ್. ಯಾರನ್ನ ಮಾಡ್ತೀಯ? The most opponist for the championship of Nobel Prize is Vega Chick. ನನ್ನನ್ನು ಇಬ್ರು ಸೇರಿ ಕಾರ್ಟೂನ್ ಮಾಡ್ತವ್ರೆ. Very very special golden ole. ಸ್ಪೆಷಲ್ ಗೋಲ್ಡ್ ಅಲ್ಲ, ಡೈಮಂಡ್ ಬರಿಯೋ. ಆಮೇಲೆ ಇದು ರ್ಯಾಬಿಟ್ ರ್ಯಾಬಿಟ್ ಅದು ಎಷ್ಟು ಚೆನ್ನಾಗಿರುತ್ತೆ. ಗೆದ್ದ ಡ್ರಾಯಿಂಗ್ ಮಾಡ್ತಿದ್ದಾರೆ ನೋಡಲ್ಲ ಅಕ್ಕ ಅಣ್ಣ ಎಲ್ಲ. ಸಾಕು ಬಿಡಪ್ಪ, ಒಂದಕ್ಕೆ ಸಾಕಾಗುತ್ತೆ. ನೋಡಿದ್ರಲ್ವಾ ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಕೆಫೆಯಲ್ಲಿ. ನಕ್ಕಿ ನನಗಂತೂ ಹೊಟ್ಟೆ ನೋವು ಬಂದ್ಬಿಡ್ತು. ಅಲ್ಲಿಂದ ನಾವು ಇಲ್ಲಿ ಸಕುರ ಹೆಂಗಿದ್ರು ಎತ್ತಲು ಅಂತ ಸ್ವಲ್ಪ ಪ್ಲೇ ಏರಿಯಾಗೆ ಹೋಗಿ ಆಟ ಆಡ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು. ಈ ಪ್ಲೇ ಏರಿಯಾ ಬಂದು ಫ್ರೀ ನಮಗೆ, ಅಂದರೆ ಅಕ್ಕಚಾನ್ ಬೇಬಿ ಶಾಪಲ್ಲೇ ಇದು ಇರೋದು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಬೇರೆ ಪ್ಲೇ ಏರಿಯಾ, ಅದು ಬಂದು ಪೇಡ್ ಒನ್ನು. ಈ ಪ್ಲೇ ಏರಿಯಾ ಬಂದು ಅಲ್ಲೇ ಮಾಲಲ್ಲೇ ಇದೆ. ಸೊ ಇದು ಬಂದು ಪೇಡ್ ಒನ್ನು. ಸೊ ಇದು 600 yen per ಅವರು. ರುಪೀಸಲ್ಲಿ ಅರೌಂಡ್ 300 to 350 ರುಪೀಸ್ ಆಗ್ಬೋದು. ಸೊ ಮತ್ತೆ ಹಾಫ್ ಅನ್ ಅವರ್ಗೆ ಆ್ಯಡ್ ಆನ್ ಆಗುತ್ತೆ. ಸೊ ನಾವು 1 hour ತೊಗೊಂಡಿದ್ವಿ. ಸಕುರ ಮತ್ತು ವಾಗ್ಮಿ ಮಾತ್ರ ಆಡ್ಸಿದ್ವಿ ಇಲ್ಲಿ ಕರ್ಕೊಂಬಂದು. ಸೊ ವಂಶಿಕ್ ಆಲ್ರೆಡಿ ಸಕ್ಕಬಟ್ಟೆ ದೊಡ್ಡವನಾಗ್ಬಿಟ್ಟಿದ್ದ. ಸೊ ಇಲ್ಲೆಲ್ಲ ಚಿಕ್ಕ ಮಕ್ಳಿಗೆ ಇರೋದ್ರಿಂದ ಅವನು ಆಚೆ ಕಡೆನೇ ಕಾರ್ ಗೇಮ್ಸ್ ಆಡ್ಕೊಂಡಿದ್ದ. ಇಲ್ಲಿ ಅಕ್ಕ ನೋಡಿ, ಇಲ್ಲಿ ಕಾರ್ ಓಡಿಸು ತಗೋ. ವಾಗ್ಮಿಗೆ ಫುಲ್ ಹಬ್ಬ. ಇನ್ನೊಂದು ಡಾಗಿ ಕೂರಿಸ್ತೀಯಾ? ಹಾಂ ಕೂರ್ಸ್. ಓ, ಡಾಗಿ ಮರಿ ಕೂರಿಸ್ತಾ. ಏನಿದು? ಕಾರ್. ಇದೇನು ಸಕುರ? ಇದು ಆಂಬ್ಯುಲೆನ್ಸ್. ಇದೇನು ಸಕುರ? ಬಸ್. ಹೇಳು, ಬಸ್. ಕಾರ್. ಬಸ್ಸಮ್ಮ, ಅದು ಬಸ್. ನೋ, ಅಮ್ಮ ಏನು ಮಾಡಬೇಕು? ಅಮ್ಮ ಅದಕ್ಕೆ ಹಾಕ್ಬೇಕಾ? ಏ ಬೇಬಿ ಇದಕ್ಕೆ ಹಾಕ್ತಾಳ? ಓಕೆ, ಅಮ್ಮ ಇದಕ್ಕೆ ಹಾಕ್ಬೇಕಾ? ಹಾಂ, ಅಮ್ಮ ಹಾಕ್ಬೇಕಾ? ಅಮ್ಮನೂ ಆಟಾಡ್ಬೇಕಾ ನಿನ್ನ ಜೊತೆ? ನೀನು ಒಬ್ಬಳೇ ಆಡಲ್ಲ? ಇವತ್ತು ಡೇ ಔಟ್ ಹೆಂಗಿತ್ತು ಅಶ್ವಿನಿ? ಹಾಂ, ಚೆನ್ನಾಗಿತ್ತು. ಸುಮಾರು ಡೇ ಔಟ್ ಹೆಂಗಿತ್ತು?
ಹೇಗಿತ್ತು? Enjoyed. How was the day out? Pagni, did you enjoy? Did you enjoy? Yes. Hamshik, ಹೆಂಗಿತ್ತು ಡೇ ಔಟ್? ಸಖತ್ತಾಗಿತ್ತು. ಆ ಊರು ಸಕುರ ಹ್ಯಾಪಿ? ಹ್ಯಾಪಿ? ಹ್ಯಾಪಿ ಹೇಳು. ಹ್ಯಾಪಿ ಜೋರಾಗಿ ಹೇಳ್ಬೇಕು. ಹ್ಯಾಪಿ ಸಕುರ ಜೋರಾಗಿ ಹೇಳು. ಹ್ಯಾಪಿ. ಅವರೆಲ್ಲ ಇದ್ದಾರೆ ಅಂತ ಬಾಯ್ ಬಿಡ್ತಿಲ್ಲ ಅವಳ. ಸೊ ಇಲ್ಲಿಗೆ ನಮ್ಮದು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ. ನೋಡಿ ಅವ್ನು ಹೇಳ್ತಾ ಇದ್ದಾನೆ ಎಂದಾಗ ಮಾಡಬೇಕು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಮತ್ತಾನಿ. ಬಾಯ್ ಮಾಡಿ ಸಕುರ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ವೀಡಿಯೋಸು ಮುಂದೆ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಡಿಟ್ ಮಾಡಿ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.